ನಮಸ್ಕಾರ, ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ದಿವ್ಯಾ ಪೆರ್ಲಾ. ತಮಿಳುನಾಡು ಸಿಎಂ ವಿಜಯ್ ಅವರ ಮಗ ಜೇಸನ್ ಸಂಜಯ್ ಅವರು ತಮ್ಮ ಮೊದಲ ಸಿನಿಮಾದ ಬಿಡುಗಡೆಯನ್ನ ಎದುರು ನೋಡ್ತಾ ಇದ್ದಾರೆ. ವಿಜಯ್ ಹಾಗೂ ಸಂಗೀತ ಅವರ ಮಗ ಜೇಸನ್ ಸಂಜಯ್ ಅವರು ನಟನಾಗಿ ಅಲ್ಲ, ಬದಲಾಗಿ ನಿರ್ದೇಶಕನಾಗಿ ತಮಿಳು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಸಿಗ್ಮಾ ಎನ್ನುವಂತಹ ಸಿನಿಮಾದ ಮೂಲಕ ನಿರ್ದೇಶಕನಾಗಿ ಮೊದಲ ಬಾರಿಗೆ ಡೈರೆಕ್ಟರ್ ಕ್ಯಾಪ್ ತೊಟ್ಟಿರುವಂತಹ ವಿಜಯ್ ಅವರ ಮಗ ಜೇಸನ್ ಸಂಜಯ್ ಅವರು ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ತಂದೆಯ ಬಗ್ಗೆ ಮಾತನಾಡಿರುವಂತಹ ಕೆಲವೊಂದು ಹೇಳಿಕೆಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸಂಗೀತ ಹಾಗೂ ವಿಜಯ್ ಅವರ ಡಿವೋರ್ಸ್ ವಿಚಾರಗಳು ಯಾವಾಗ ಮುನ್ನೆಲೆಗೆ ಬಂದವೋ ಆ ಸಂದರ್ಭದಲ್ಲಿ ಅವರ ಮಕ್ಕಳು ಕೂಡ ತಂದೆಯನ್ನ ತುಂಬಾನೇ ಹೇಟ್ ಮಾಡ್ತಾರೆ, ಅವರ ನಡುವಿನ ಬಾಂಡಿಂಗ್ ಚೆನ್ನಾಗಿಲ್ಲ ಎನ್ನುವಂತಹ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅಷ್ಟೇ ಅಲ್ಲದೆ ವಿಜಯ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ಅಲ್ಲಿ ಸಂಗೀತ ಅವರಿರ್ಲಿಲ್ಲ, ಅವರ ಮಗಳು ದಿವ್ಯಾ ಸಾಶಾ ಇರಲಿಲ್ಲ, ಮಗ ಜೇಸನ್ ಸಂಜಯ್ ಕೂಡ ಇರಲಿಲ್ಲ. ಹಾಗಾಗಿ ಅವರಿಬ್ಬರ ಹಾಗೆ ಆ ಒಂದು ಕುಟುಂಬದ ನಡುವಿನ ಬಾಂಡಿಂಗ್ ಕಂಪ್ಲೀಟ್ ಆಗಿ ಬ್ರೇಕ್ ಆಗಿದೆ ಅಂತಾನೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸುದ್ದಿಯಾಗಿದ್ದು. ಆದ್ರೆ ಜೇಸನ್ ಸಂಜಯ್ ಅವರು ಇತ್ತೀಚೆಗೆ ತಮ್ಮ ತಂದೆ ವಿಜಯ್ ಬಗ್ಗೆ ಹೇಳಿರುವಂತಹ ಮಾತುಗಳನ್ನ ಕೇಳಿದ್ರೆ ಅವರು ಎಷ್ಟೊಂದು ಪ್ರಬುದ್ಧ ರೀತಿಯಲ್ಲಿ ಈ ಎಲ್ಲಾ ಸಿಚುಯೇಷನ್ ಗಳನ್ನ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತ ಹೇಳಿ ಅಚ್ಚರಿ ಆಗುತ್ತೆ ಅಂತ ನೆಟ್ಟಿಗರೆಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಜೇಸನ್ ಸಂಜಯ್ ಅವರು ತಮ್ಮ ತಂದೆಯ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ಹೇಳಿ ನೋಡೋದಾದ್ರೆ, ಅವರ ತಂದೆಯ ಬಗ್ಗೆ ಒಂದು ಪ್ರಶ್ನೆ ಬರುತ್ತೆ. ಹಾಲಿವುಡ್ ನಟ ಜೇಸನ್ ಅವರು ಒಂದ್ ವೇಳೆ ವಿಜಯ್ ಅವರ ಮಗ ಜೇಸನ್ ಜೊತೆ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡ್ರೆ ಆ ವೇಳೆ ಅವ್ರು ಯಾರು ಭಾರತದಿಂದ ಯಾವ ನಟನನ್ನ ಕರ್ಕೊಂಡು ಹೋಗ್ತಾರೆ ಹಾಲಿವುಡ್ಗೆ ಅಂತ ಜೇಸನ್ ಸಂಜಯ್ ಅವರನ್ನ ಕ್ವಶನ್ ಮಾಡಲಾಗುತ್ತೆ. ಅಂತಹ ಟೈಮಲ್ಲಿ ಜೇಸನ್ ಸಂಜಯ್ ಅವರು ಕೊಟ್ಟಂತಹ ಉತ್ತರ ಎಲ್ಲರಿಗೂ ಅಚ್ಚರಿ ಮೂಡಿಸಿದೆ. ಯಾಕಂತ ಹೇಳಿದ್ರೆ, ನಂಗೆ ಇಂಡಿಯಾದಿಂದ ಹಾಲಿವುಡ್ಗೆ ಯಾವ ನಟನನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದಾಗ ನನ್ನ ತಂದೆಯ ಹೆಸರೇ ನೆನಪಿಗೆ ಬರುತ್ತೆ, ನನ್ನ ಮನಸ್ಸಿಗೆ ಮೂಡುವಂತಹ ಹೆಸರು ನನ್ನ ಅಪ್ಪನ ಹೆಸರು ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ. ಈ ಒಂದೇ ಒಂದು ಮಾತಿನಿಂದ ತಂದೆ ಮಗನ ಮಧ್ಯೆ ಸಿಕ್ಕಾಪಟ್ಟೆ ವೈಷಮ್ಯ ಇದೆ, ದ್ವೇಷ ಇದೆ ಅಂತ ಹೇಳುವಂತಹ ಎಲ್ಲಾ ಸೋಷಿಯಲ್ ಮೀಡಿಯಾ ಊಹಾಪೋಹಗಳಿಗೆ ಒಂದು ಫುಲ್ ಸ್ಟಾಪ್ ಸಿಕ್ಕಿದ ಹಾಗಾಗಿದೆ. ಅಷ್ಟೇ ಅಲ್ಲದೇನೆ ತಂದೆಗೆ ತಮ್ಮ ಕೆರಿಯರ್ಗೆ ಸಂಬಂಧಿಸಿ ಕೊಟ್ಟಂತಹ ಸಲಹೆಗಳಿಗಾಗಿ ಜೇಸನ್ ಸಂಜಯ್ ಅವರು ಥ್ಯಾಂಕ್ಸ್ ಕೂಡ ಹೇಳಿದ್ದಾರೆ. ತಂದೆಯವರು ಸಕ್ಸಸ್ಫುಲ್ ನಟ ಆಗಿದ್ದಾರೆ, ರಾಜಕಾರಣಿಯೂ ಆಗಿದ್ದಾರೆ. ಹಾಗಿರುವಾಗ ಅವರಿಂದ ಯಾವ ಒಂದು ಅಂಶವನ್ನ ನೀವು ತಗೊಳ್ತೀರಿ ಅಂತ ಹೇಳಿ ಜೇಸನ್ ಸಂಜಯ್ ಅವರಲ್ಲಿ ಕೇಳಿದಾಗ ಜೇಸನ್ ಸಂಜಯ್ ಅವರು ನನಗೆ ಏನು ಇಷ್ಟನೋ ಅದನ್ನ ಮಾಡೋದಿಕ್ಕೆ ತಂದೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೇನೆ ನಿಂಗೆ ಏನ್ ಬೇಕು ಏನು ಬೇಡ ಅಂತ ಹೇಳಿ ನಾನು ಯಾವುದನ್ನು ಸ್ಪೂನ್ ಫೀಡ್ ಮಾಡೋದಿಲ್ಲ, ಬದಲಾಗಿ ನಿಂಗೆ ಏನಾದ್ರೂ ಹೆಲ್ಪ್ ಬೇಕು ಅಂತ ಅನ್ಸಿದಾಗ ನನ್ನ ಹತ್ರ ಕೇಳು ಅಂತ ಕೂಡ ವಿಜಯ್ ಅವರು ಮಗನಿಗೆ ಹೇಳಿದಾರಂತೆ. ಪರ್ಸನಲ್ ಲೈಫ್ ನಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಫೇಸ್ ಮಾಡ್ತಿರುವಂತಹ ಸಂದರ್ಭದಲ್ಲಿ, ಅಷ್ಟೇ ಅಲ್ಲದೇನೆ ರಾಜಕೀಯದಲ್ಲಿ ಈಗ ಸಿಎಂ ಆಗಿ ಹೊಸ ಒಂದು ಹುದ್ದೆಯನ್ನ ನಿಭಾಯಿಸ್ತಾ ಇರುವಂತಹ ಸಂದರ್ಭದಲ್ಲಿ ಕೂಡ ತಂದೆಯಾಗಿ ವಿಜಯ್ ಅವರು ಮಗನ ಪರ ಮಗನ ಜೊತೆ ನಿಂತಹ ರೀತಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಅಷ್ಟೇ ಅಲ್ಲದೇನೆ ಜೇಸನ್ ಸಂಜಯ್ ಅವರು ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ಈ ಒಂದು ಎಲ್ಲಾ ಸಿಚುಯೇಷನ್ ಗಳನ್ನ ಎಷ್ಟು ಮೆಚೂರ್ಡ್ ಆಗಿ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತ ಹೇಳಿ ನೆಟ್ಟಿಗರು ಕಮೆಂಟ್ ಮಾಡ್ತಾ ಇದ್ದಾರೆ. ಇನ್ನು ಜೇಸನ್ ಸಂಜಯ್ ಅವರ ಮೊದಲ ಸಿನಿಮಾ ಸಿಗ್ಮಾದ ಬಗ್ಗೆ ನೋಡೋದಾದ್ರೆ, ಈ ಸಿನಿಮಾವನ್ನ ಲೈಕಾ ಪ್ರೊಡಕ್ಷನ್ಸ್ ನಿರ್ಮಿಸ್ತಾ ಇದ್ದು ಈ ಸಿನಿಮಾದಲ್ಲಿ ಸಂದೀಪ್ ಕಿಶನ್ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಈಗಾಗಲೇ ಜುಲೈ 31ರಂದು ರಿಲೀಸ್ ಆಗ್ಬೇಕಾಗಿತ್ತು. ಆದ್ರೆ ಜನನಾಯಕನ್ ರಿಲೀಸ್ ಡೇಟ್ ಯಾವಾಗ ಅನೌನ್ಸ್ ಆಯ್ತೋ ಇಮಿಡಿಯೇಟ್ಲಿ ಸಿಗ್ಮಾ ಸಿನಿಮಾ ಈ ತಿಂಗಳ 18ನೇ ತಾರೀಕು ಬರ್ಬೋದು ಅಥವಾ ಮುಂದಿನ ತಿಂಗಳು 18ನೇ ತಾರೀಕು ಬರ್ಬೋದು ಎನ್ನುವಂತಹ ಸುದ್ದಿ ಹರಿದಾಡ್ತಾ ಇದ್ರು ಕೂಡ ಸದ್ಯ ಚಿತ್ರರಂಗ ಈ ಬಗ್ಗೆ ಯಾವುದೇ ರೀತಿಯ ಒಂದು ಅಧಿಕೃತವಾದಂತಹ ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡಿಲ್ಲ. ಆದ್ರೆ ಈ ಒಂದು ಸಂದರ್ಶನ ವೈರಲ್ ಆಗ್ತಾ ಇದ್ದ ಹಾಗೆ ವಿಜಯ್ ಅಭಿಮಾನಿಗಳಿರ್ಬೋದು, ಅದೇ ರೀತಿ ಜನಸಾಮಾನ್ಯರಿರ್ಬೋದು, ಎಲ್ಲರೂ ಕೂಡ ವಿಜಯ್ ಅವರ ಮಗ ಸಂದರ್ಶನದಲ್ಲಿ ಮಾತನಾಡಿದಂತಹ ರೀತಿಗಿರ್ಬೋದು, ಜೇಸನ್ ಸಂಜಯ್ ಅವರು ತೋರಿಸಿರುವಂತಹ ಮೆಚ್ಯೂರಿಟಿಗೆ ಇರ್ಬೋದು, ನೆಟ್ಟಿಗರು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.